ಈಗ ಇಲ್ಲೂ ಕೂಡ ಲಿಂಕರ್ನ ಯೂಸ್ ಮಾಡ್ತೀರಾ. ರವಿ ಓಪನ್ಡ್ ದ ಬಾಕ್ಸ್. ಹಿ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್. ಎಲ್ಲಿ ಆ್ಯಂಡ್ ಅನ್ನೋದನ್ನ ಎಲ್ಲಿ ಯೂಸ್ ಮಾಡಬೇಕು? ರವಿ ಓಪನ್ಡ್ ದ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್. ಹಿ ಅನ್ನೋದು ಇಲ್ಲಿ ಬರೋದಿಲ್ಲ. ಆ್ಯಂಡ್ ಅಂತ ಯೂಸ್ ಮಾಡಿದಾಗ ರವಿ ಬಾಕ್ಸ್ ಅನ್ನ ಓಪನ್ ಮಾಡಿದ ಮತ್ತು ತನ್ನ ಶರ್ಟ್ ಅನ್ನು ಹೊರಗೆ ತೆಗೆದ. ಓಕೆನಾ? ನೆಕ್ಸ್ಟ್ ಒನ್ ನೋಡೋಣ. Sachin scored a century. The spectators applauded him. So when you have to use when ಅನ್ನೋ ಲಿಂಕರ್ನ ಯೂಸ್ ಮಾಡಬೇಕು. ಸಚಿನ್ ಸ್ಕೋರ್ ಚೆನ್ನಾಗಿ ಮಾಡಿದಾಗ ಸ್ಪೆಕ್ಟೇಟರ್ಸ್ ಅಲ್ಲಿ ಬಂದಿರುವಂತವ್ರು ಆತನನ್ನ ಪ್ರೇಸ್ ಮಾಡಿದ್ರು ಅಂತ ಅಲ್ವಾ? ಸೊ ಹೇಗೆ ಬರೀತೀರಾ ಇದನ್ನ? ವೆನ್ ಸಚಿನ್ ಸ್ಕೋರ್ಡ್ ಅ ಸೆಂಚುರಿ ದ ಸ್ಪೆಕ್ಟೇಟರ್ಸ್ ಅಪ್ಲಾಡೆಡ್ ಹಿಮ್. ಓಕೆ, ಅಪ್ಲಾಡ್ ಅಂತಂದ್ರೆ ಅಭಿನಂದನೆ ಸಲ್ಲಿಸಿದರು. Next one, let us have supper. Supper means dinner, ರಾತ್ರಿ ಊಟ. By then your bed will be made ready. ಓಕೆ, ಇಲ್ಲಿ ವೈಲ್ ಅನ್ನೋ ಲಿಂಕರ್ನ ಯೂಸ್ ಮಾಡಬೇಕು ಅಂತ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಕ್ಕಳೇ. ಓಕೆ, ಎಲ್ಲಿ ಯೂಸ್ ಮಾಡ್ತೀರಾ? ವೈಲ್ ವಿ ಹ್ಯಾವ್ ಸಪರ್ ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ. ಓಕೆ, ಸೊ ಯು ಹ್ಯಾವ್ ಟು ಯೂಸ್ ವೈಲ್ ಇನ್ ದ ಬಿಗಿನಿಂಗ್. ಓಕೆ, ನೆಕ್ಸ್ಟ್ ಒನ್, ಯು ಆರ್ ಹಂಗ್ರಿ, ಯು ಆರ್ ಥರ್ಸ್ಟಿ. ಇಲ್ಲಿ ಆ್ಯಂಡ್ ಅನ್ನೋದನ್ನ ಯೂಸ್ ಮಾಡಬೇಕು. ಮತ್ತು ಓಕೆನಾ? ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ. ಓಕೆ, ದಿಸ್ ಈಸ್ ಹೌ ಯು ಹ್ಯಾವ್ ಟು ಯೂಸ್ ದ ಲಿಂಕರ್ಸ್ ಆರ್ ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಆರ್ ಲಿಂಕರ್ಸ್ only. To join two sentences we use them. Okay, some of them should be used at the beginning of the sentence. Some of them can be used in the middle of two sentences. Okay children, thank you.